ಇನ್ನು ನೀಟ್ ಅಕ್ರಮವನ್ನು ಖಂಡಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಿಲ್ತಾ ಇಲ್ಲ, ಸದ್ಯಕ್ಕೆ ಮತ್ತೆ ಮುಂದುವರೆದಿದೆ. ದೆಹಲಿಯಲ್ಲಿ ಇವತ್ತು ಕೂಡ ಇದೇ ಕಾರಣಕ್ಕೋಸ್ಕರ 18 ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗಿದೆ. ಮೊನ್ನೆ 16 ಬಂದ್ ಆಗಿತ್ತು, ಅದಕ್ಕೆ ಮೊದಲು 12, ಈಗ 18 ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 7:30ರಿಂದಲೇ ಬಂದಾಗಿದ್ದಾವೆ ಈ ಮೆಟ್ರೋ ನಿಲ್ದಾಣಗಳು. ಮುಂದಿನ ಸೂಚನೆಯವರೆಗೂ ಕೂಡ ಮೆಟ್ರೋ ಸ್ಟೇಷನ್ಗಳನ್ನು ಕ್ಲೋಸ್ ಮಾಡಲಾಗತ್ತೆ ಅಂತೇಳಿ DMRC ಹೇಳಿದೆ. ಭದ್ರತಾ ದೃಷ್ಟಿಯಿಂದಾಗಿ ದೆಹಲಿ ಮೆಟ್ರೋ ರೈಲು ನಿಗಮ ಈ ಕ್ರಮವನ್ನು ಕೈಗೊಂಡಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಇಂಟರ್ಚೇಂಜ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೆಹಲಿ ಮೆಟ್ರೋ ಸ್ಟೇಷನ್ಗಳು ಬಂದ್ ಆಗಿರುವ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮಂಡಿ ಹೌಸ್ನ ಮೆಟ್ರೋ ಸ್ಟೇಷನ್ನ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಮಂಡಿ ಹೌಸ್ ಒಂದೇ ಅಲ್ಲ, ಜಂತರ್ ಮಂತರ್ ಸುತ್ತಮುತ್ತಲೂ ಹಾಗೂ ಪ್ರಧಾನಿಗಳ ನಿವಾಸದ ಸುತ್ತಮುತ್ತಲೂ ಬರುವಂತಹ ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗ್ತಾ ಇರುವಂಥದ್ದು. ಜಂತರ್ ಮಂತರ್ಗೆ ಸಂಪರ್ಕವನ್ನು ಕಲ್ಪಿಸುವ ಯಾವ ಮೆಟ್ರೋ ಸ್ಟೇಷನ್ಗಳು ಸದ್ಯ ಕಾರ್ಯನಿರ್ವಹಿಸ್ತಾ ಇಲ್ಲ, ಎಲ್ಲವನ್ನೂ ಬಂದ್ ಮಾಡಲಾಗಿದೆ. ಮುಂದಿನ ಆದೇಶದವರೆಗೂ ಕೂಡ ಇದು ಬಂದಾಗಿರುತ್ತೆ. ದೆಹಲಿ ಮೆಟ್ರೋ ನಿಗಮ ಏನಿದೆ ಅದು ಕಳೆದ ಕೆಲವು ದಿನಗಳಿಂದ ಈ ಕ್ರಮವನ್ನು ಕೈಗೊಳ್ತಾ ಬಂದಿದೆ. ತೀವ್ರ ಸ್ವರೂಪದ ಪ್ರತಿಭಟನೆ ಹಿಂಸಾತ್ಮಕ ರೂಪಕ್ಕೆ ತಿರುಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಪ್ರತಿಭಟನೆಯಲ್ಲಿ ಜನ ಜಮಾವಣೆ ಆಗ್ತಾ ಇದ್ದಾರೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಭದ್ರತಾ ದೃಷ್ಟಿಯಿಂದ ಮೆಟ್ರೋ ನಿಗಮ ಮೆಟ್ರೋ ಸಂಚಾರವನ್ನು ಆಯಾ ರೈಲು ನಿಲ್ದಾಣಗಳಲ್ಲಿ ಮೆಟ್ರೋ ನಿಲ್ದಾಣಗಳನ್ನೇ ಬಂದ್ ಮಾಡಲಾಗಿದೆ. ಒಟ್ಟಾರೆಯಾಗಿ 18 ಮೆಟ್ರೋಗಳನ್ನು ಬಂದ್ ಮಾಡಲಾಗಿರುವಂಥದ್ದು. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಇಂಟರ್ಚೇಂಜ್ ವ್ಯವಸ್ಥೆಯನ್ನು ಕೂಡ ಮೆಟ್ರೋ ಕಲ್ಪಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.